ನಕ್ಸಲ್ ನಾಯಕನ ಎನ್ಕೌಂಟರ್ ಮಾಡಲಾಗಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್. 15 ವರ್ಷಗಳಿಂದ ನಕ್ಸಲ್ ನಾಯಕನಾಗಿದ್ದ ವಿಕ್ರಮ್ ಗೌಡ ಕರಾವಳಿಯಲ್ಲಿ ಈಗ ಮತ್ತೆ ನಕ್ಸಲರ ಎನ್ಕೌಂಟರ್ ಸದ್ದು ಕೇಳಿ ಬಂದಿದೆ. ಆಂಟಿ ನಕ್ಸಲ್ ಫೋರ್ಸ್ ಏನು ನಕ್ಸಲ್ ನಿಗ್ರಹ ಪಡೆಯಿಂದ ಎನ್ಕೌಂಟರ್ ಮಾಡಲಾಗಿದೆ ಅನ್ನುವಂತಹ ಅಪ್ಡೇಟ್. ಉಡುಪಿ ಜಿಲ್ಲೆ ಹೆಬ್ರಿ ಬಳಿ ಎನ್ಕೌಂಟರ್ ಮಾಡಲಾಗಿದೆ. ಚಿಕ್ಕಮಗಳೂರು ಉಡುಪಿ ಗಡಿಯಲ್ಲಿ ನಕ್ಸಲರ ಚಲನವಲನದ ಮಾಹಿತಿ ಸಿಕ್ಕಿತ್ತು. ಇತ್ತೀಚೆಗೆ ಕೂಪಿಂಗ್ ಅನ್ನು ಕೂಡ ಆರಂಭ ಮಾಡಿತ್ತು ಎಎನ್ಎಫ್ ಕೂಪಿಂಗ್ಗೆ ಸ್ಥಳೀಯ ಪೊಲೀಸರು ಕೂಡ ಸಾಥನ್ನ ಕೊಟ್ಟಿದ್ರು. ಶೃಂಗೇರಿ, ಎನ್ಆರ್ಪುರ, ಉಡುಪಿ, ಕಾರ್ಕಳ ಭಾಗದಲ್ಲಿ ವಿಕ್ರಮ್ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಕೇರಳ, ಕೊಡಗು ಭಾಗದಲ್ಲೂ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು. ಚಿಕ್ಕಮಗಳೂರು ಭಾಗದಲ್ಲಿ ಇತ್ತೀಚೆಗೆ ಮುಂಡಗಾರು ಲತಾ ಟೀಮ್ ಸಂಚಾರ ಮಾಡ್ತಾ ಇತ್ತು ಅನ್ನುವಂಥ ಮಾಹಿತಿಯನ್ನ ಆಧರಿಸಿ ಕೂಪಿಂಗ್ ಅನ್ನ ಆರಂಭ ಮಾಡಿರ್ತಾರೆ ಆಂಟಿ ನಕ್ಸಲ್ ಫೋರ್ಸ್. ನಿನ್ನೆ ರಾತ್ರಿ ಪಿತಬೈಲ್ ಎಂಬಲ್ಲಿ ಎನ್ಕೌಂಟರ್ ನಡೆದಿರುವಂತಹ ಮಾಹಿತಿ ಸಿಕ್ಕಿದೆ. ಕೂಪಿಂಗ್ ವೇಳೆ ಮುಖಾಮುಖಿಯಾಗಿತ್ತು ವಿಕ್ರಮ್ ಟೀಮ್. ಹೀಗಾಗಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸತತ 15 ವರ್ಷಗಳಿಂದ ನಕ್ಸಲ್ ನಾಯಕನಾಗಿರ್ತಾನೆ. ಕರಾವಳಿಯಲ್ಲಿ ಮತ್ತೆ ನಕ್ಸಲರ ಎನ್ಕೌಂಟರ್ ಸದ್ದು ಕೇಳಿ ಬಂದಿರುವಂಥದ್ದು. ಉಡುಪಿ ಜಿಲ್ಲೆ ಹೆಬ್ರಿ ಬಳಿ ಎನ್ಕೌಂಟರ್ ಮಾಡಲಾಗಿದೆ. ಚಿಕ್ಕಮಗಳೂರು ಉಡುಪಿ ಗಡಿಯಲ್ಲಿ ನಕ್ಸಲರ ಚಲನವಲನದ ಮಾಹಿತಿ ಸಿಕ್ಕಿದೆ. ಇತ್ತೀಚೆಗೆ ಕೂಪಿಂಗ್ ಅನ್ನ ಕೂಡ ಶುರು ಮಾಡಿತ್ತು ಎಎನ್ಎಫ್ ಆಂಟಿ ನಕ್ಸಲ್ ಫೋರ್ಸ್. ಎಎನ್ಎಫ್ ಕೂಪಿಂಗ್ಗೆ ಸ್ಥಳೀಯ ಪೊಲೀಸರು ಕೂಡ ಸಾಥನ್ನ ಕೊಟ್ಟಿರ್ತಾರೆ. ಶೃಂಗೇರಿ, ಎನ್ಆರ್ಪುರ, ಉಡುಪಿ, ಕಾರ್ಕಳ ಭಾಗದಲ್ಲಿ ವಿಕ್ರಮ್ ಸಕ್ರಿಯವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಕೇರಳ, ಕೊಡಗು ಭಾಗದಲ್ಲೂ ಕೂಡ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತಾರೆ. ಚಿಕ್ಕಮಗಳೂರು ಭಾಗದಲ್ಲಿ ಇತ್ತೀಚೆಗೆ ಮುಂಡಗಾರು ಲತಾ ಟೀಮ್ ಸಂಚಾರ ಮಾಡ್ತಾ ಇತ್ತು. ಆ ಮಾಹಿತಿಯನ್ನು ಆಧರಿಸಿ ಕೂಪಿಂಗ್ ಅನ್ನ ಆರಂಭ ಮಾಡಿತ್ತು ಆಂಟಿ ನಕ್ಸಲ್ ಫೋರ್ಸ್. ನಿನ್ನೆ ರಾತ್ರಿ ಪಿತಬೈಲ್ ಎಂಬಲ್ಲಿ ಎನ್ಕೌಂಟರ್ ನಡೆದಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಕೂಪಿಂಗ್ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಟೀಮ್ ಮುಖಾಮುಖಿಯಾಗಿತ್ತು. ಗುಂಡಿನ ಚಕಮಕಿಯಲ್ಲಿ ವಿಕ್ರಮ್ ಗೌಡ ಈಗ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕರಾವಳಿಯಲ್ಲಿ ಮತ್ತೊಂದು ನಕ್ಸಲ್ ನಾಯಕನ ಎನ್ಕೌಂಟರ್ ಆಗಿದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ಎನ್ಕೌಂಟರ್ನಲ್ಲಿ ವಿಕ್ರಮ್ ಗೌಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಸತತ 15 ವರ್ಷಗಳಿಂದ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಈಗ ಎನ್ಕೌಂಟರ್ ಆಗಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ದೊರಕಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ವಿಕ್ರಮ್ ಗೌಡ ಸತತ 15 ವರ್ಷಗಳಿಂದ ನಕ್ಸಲ್ ನಾಯಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಕರಾವಳಿಯಲ್ಲಿ ಈಗ ಮತ್ತೆ ನಕ್ಸಲರ ಎನ್ಕೌಂಟರ್ ಸದ್ದು ಕೇಳಿ ಬಂದಿರುವಂಥದ್ದು. ನೆನೆ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಉಡುಪಿ ಜಿಲ್ಲೆ ಹೆಬ್ರಿ ಬಳಿ ಎನ್ಕೌಂಟರ್ ಮಾಡಲಾಗಿದೆ. ಚಿಕ್ಕಮಗಳೂರು ಉಡುಪಿ ಗಡಿಯಲ್ಲಿ ನಕ್ಸಲರ ಚಲನವಲನದ ಮಾಹಿತಿಯನ್ನು ಆಧರಿಸಿ ಇತ್ತೀಚೆಗೆ ಕೂಪಿಂಗ್ ಅನ್ನ ಕೂಡ ಎಎನ್ಎಫ್ ಆರಂಭ ಮಾಡಿತ್ತು. ಎಎನ್ಎಫ್ ಕೂಪಿಂಗ್ಗೆ ಸ್ಥಳೀಯ ಪೊಲೀಸರು ಕೂಡ ಸಾಥನ್ನ ಕೊಟ್ಟಿದ್ರು. ಶೃಂಗೇರಿ, ಎನ್ಆರ್ಪುರ, ಉಡುಪಿ, ಕಾರ್ಕಳ ಭಾಗದಲ್ಲಿ ವಿಕ್ರಮ್ ಸಕ್ರಿಯವಾಗಿದ್ರು ಅನ್ನುವಂಥ ಮಾಹಿತಿಯನ್ನು ಆಧರಿಸಿ ಎಎನ್ಎಫ್ ಕೂಪಿಂಗ್ ಅನ್ನು ಆರಂಭ ಮಾಡಿರುತ್ತೆ. ಮತ್ತೊಂದು ಕಡೆ